ಪುಣ್ಯಕ್ಷೇತ್ರದಲ್ಲಿ ಅಧಿಕಾರಕ್ಕಾಗಿ ಕಿತ್ತಾಟ, ಆದಾಯದ ಮೇಲೆ ಬಣಗಳ ಕಣ್ಣು, ಬೀದಿಗೆ ಬಂದ ದೇಗುಲದ ಮರ್ಯಾದೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನು ಕೆಳಗಿಳಿಸಲು ಹುನ್ನಾರ, ಹಾಲಿ ಮಾಜಿ ಶಾಸಕರಿಗೆ ಪ್ರತಿಷ್ಠೆ, ಕುತೂಹಲ ಮೂಡಿಸಿದ ಸದಸ್ಯರ ನಡೆ. ರಾಜಕೀಯವಾದ ಪ್ರಾಥಮಿಕ ಕೃಷಿ ಪತ್ತಿನ ಸೇವಾ ಸಹಕಾರ ಸಂಘ, ಅಧ್ಯಕ್ಷರ ಸಭೆ ತೊರೆದ ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರು, ಮುಂದುವರೆದ ಆರೋಪ ಪ್ರತ್ಯಾರೋಪಗಳು. ಸಮಸ್ಯೆಗಳಿಂದ ಬಳಲುತ್ತಿರುವ ಜನತೆ, ಪರಿಹಾರಕ್ಕೆ ಮುಂದಾಗದ ಸರ್ಕಾರ, ಸಿಪಿಐಎಂನಿಂದ ಪ್ರತಿಭಟನೆ ನಡೆಸಿ ಆಕ್ರೋಶ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮ. ಅದೊಂದು 100 ವರ್ಷಗಳ ಇತಿಹಾಸ ಇರುವ ಪುಣ್ಯಕ್ಷೇತ್ರ. ಕಾಲಜ್ಞಾನಿ ಶ್ರೀಮದ್ ವಿರಾಟ್ ಪೋತುಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಬಾಲ್ಯದ ದಿನಗಳನ್ನು ಕಳೆದ ಕ್ಷೇತ್ರದಲ್ಲಿ ಆದಾಯದ ಪ್ರಮಾಣ ಜೋರಾಗಿಯೇ ಇದೆ. ಇದೀಗ ಅಧಿಕಾರಕ್ಕಾಗಿ ವಿಶ್ವಕರ್ಮ ಸಂಘದ ಸಮುದಾಯದ ಮುಖಂಡರು ದೇವಾಲಯದ ಮರ್ಯಾದೆಯನ್ನು ಬೀದಿಗೆ ತಂದಿದ್ದು ಆರೋಪ ಪ್ರತ್ಯಾರೋಪಗಳಲ್ಲಿ ತಲ್ಲೀನರಾಗಿದ್ದಾರೆ. ಈ ಕುರಿತು ಒಂದು ವರದಿ. ಚಿಕ್ಕಬಳ್ಳಾಪುರ ತಾಲೂಕಿನ ಕಳವಾರ ಗ್ರಾಮದ ಬೆಟ್ಟದ ತಪ್ಪಲುಗಳಲ್ಲಿ ನೆಲೆಸಿರುವ ಶ್ರೀ 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 ದಕ್ಷಿಣ ಕಾಶಿ ಪಂಚನಂದಿ ಮಹಾಪುಣ್ಯಕ್ಷೇತ್ರ ಪಾಪಾಗ್ನಿ ಮಠ ದೇವಾಲಯವಿದೆ. 100 ವರ್ಷಗಳ ಇತಿಹಾಸ ಇರುವ ಈ ದೇವಾಲಯದಲ್ಲಿ ಕಾಲಜ್ಞಾನಿ ಶ್ರೀ ಮಧ್ವಿರಾಟ್ ಪೋತಲೂರಿ ವೀರಬ್ರಹ್ಮೇಂದ್ರ ಮಹಾಸ್ವಾಮಿಗಳು ಬಾಲ್ಯದ ದಿನಗಳನ್ನು ಕಳೆದು ಹೋಗಿರುವ ಪುಣ್ಯಕ್ಷೇತ್ರ ಇದಾಗಿದೆ. ಈ ಕ್ಷೇತ್ರದ ದೇವಾಲಯಕ್ಕೆಂದು ರಾಜ್ಯ ಹೊರ ರಾಜ್ಯಗಳಿಂದಲೂ ಸಹ ಲಕ್ಷಾಂತರ ಮಂದಿ ಭಕ್ತಾದಿಗಳು ಬಂದು ಹೋಗುತ್ತಾರೆ. ಈ ದೇವಾಲಯವನ್ನು ಪಾಪಾಗ್ನಿ ಮಠ ಚಾರಿಟಬಲ್ ಟ್ರಸ್ಟ್ ಅನ್ನು ವಿಶ್ವಕರ್ಮ ಸಮುದಾಯದವರು ಸಂಘ ಕಟ್ಟಿಕೊಂಡು ಅಂದಿನಿಂದ ನಡೆಸಿಕೊಂಡು ಬಂದಿದ್ದಾರೆ. 20 ವರ್ಷಗಳ ಕಾಲ ದೇವಾಲಯದ ಅಧ್ಯಕ್ಷರಾಗಿದ್ದ ಸಿದ್ಧಲಿಂಗಾಚಾರಿ ಚುಕ್ಕಾಣಿ ಹಿಡಿದು ಬೇರೆಯವರು ಯಾರೂ ಅಧಿಕಾರ ಹಿಡಿಯದಂತೆ ನೋಡಿಕೊಂಡು ಬಂದಿದ್ದರು. ಆದರೆ ದೇವಾಲಯದಲ್ಲಿ ಅವ್ಯವಹಾರದ ಮಾತುಗಳು ಕೇಳಿಬರಲು ತೊಡಗಿತು. 2023ರಲ್ಲಿ ಸಂಘದ ಕೆಲ ಸದಸ್ಯರು ಇದನ್ನು ವಿರೋಧಿಸಲು ಆರಂಭಿಸಿದರು. ಸಂಘಕ್ಕೆ ಹೊಸ ಅಧ್ಯಕ್ಷನನ್ನು ಆಯ್ಕೆ ಮಾಡಿದರು. ಈ ವಿಚಾರ ತಿಳಿದ ಸಿದ್ಧಲಿಂಗಾಚಾರಿ ಸದಸ್ಯರಿಗೆ ಯಾರಿಗೂ ಹೇಳದೆ ಸ್ವಯಂ ಘೋಷಿತರಾಗಿ ಅಧ್ಯಕ್ಷರಾದ್ರಂತೆ. ವಿಚಾರ ತಿಳಿದ ಕೆಲ ಸದಸ್ಯರುಗಳು ರಾಜೀನಾಮೆ ಕೊಟ್ಟು ಸಂಘದ ಅಧ್ಯಕ್ಷರಿಗೆ ಮರು ಆಯ್ಕೆ ನಡೆದು ಹೆಂಜರಾಚಾರಿ ನೂತನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ರು. ಇದನ್ನು ಸಹಿಸಲಾರದ ಸಿದ್ಧಲಿಂಗಾಚಾರಿ ನೂತನ ಅಧ್ಯಕ್ಷರ ತಂಡದ ವಿರುದ್ಧ ಸಮರ ಸಾರಿದ್ದಾರೆ. ಸಿದ್ಧಲಿಂಗಾಚಾರಿ ತಮ್ಮದೇ ಬೇರೊಂದು ಸಂಘ ಕಟ್ಟಿಕೊಂಡು ದೇವಾಲಯದ ಅಧಿಕಾರಕ್ಕೋಸ್ಕರ ಇನ್ನೊಂದು ಟ್ರಸ್ಟ್ನ ಅಧ್ಯಕ್ಷರ ಗುಂಪಿನ ವಿರುದ್ಧ ಸುದ್ದಿಗೋಷ್ಠಿ ನಡೆಸಿ ಆರೋಪಗಳ ಸುರಿಮಳೆಗೈದಿದ್ದಾರೆ. 8 ಲಕ್ಷ ಕೊಡಬೇಕು ಅಂತ ಕೊಡ್ತಾರೆ. ಎರಡನೇದು, ಯಾವತ್ತು ನಮ್ಮಲ್ಲಿ ಬಿಗಿಯಿಂದ ಆಯಿತು ಈ ಟ್ರಸ್ಟ್ಗೆ ದೇವಸ್ಥಾನಕ್ಕೆ ಸೇರಿದಂಥ 90 ಎಕರೆ ಜಮೀನುಗಳಿತ್ತು. ಅದರಲ್ಲಿ ಟ್ರಿಬ್ಯುನಲ್ನಲ್ಲಿ ಕೇಸುಗಳು ನಡೆದು ಒಂದು ಸ್ವಲ್ಪ ಹೋಗಿತ್ತು, ಇನ್ನೊಂದು ಸ್ವಲ್ಪ ಕೇಸುಗಳು ನಡೀತಾ ಇತ್ತು. ಇನ್ನೂ ಒಂದು 40 ಎಕರೆ ಚಿಲ್ಲರೆ 45 ಎಕರೆ ನಮ್ಮ ಸ್ವಾಧೀನದಲ್ಲೇ ಇದೆ. ಇವತ್ತಿಗೂ ಮಠದ ಹೆಸರಲ್ಲೇ ಖಾತೆ ಮಾಡಿ ಬರ್ತಾ ಇದೆ. ಅಂಥದ್ರಲ್ಲಿ ಇವರು ಯಾವಾಗ ಊರವರ ಜೊತೆ ಸೇರಿಕೊಂಡ್ರು, ನಮ್ಮ ಅಪೋಸಿಷನ್, ನಮ್ಮ ಎದುರು ಗುಂಪು ಊರವ್ರು ಏನು ಮಾಡಿದ್ರು, ಒಂದೇ ಸರ್ವೆ ನಂಬರ್ನಲ್ಲಿರ್ತಕ್ಕಂಥ 12 ಎಕರೆ ಜಮೀನಲ್ಲಿ 7-8 ಜನ ಸೇರಿಕೊಂಡು ಅವರು ಉತ್ಕೊಂಡು ಬೆಳೆ ಇರ್ತಾರೆ. ಸರಿ, ಹೋದರೆ ಇವ್ರನ್ನೇ ಹೊಡೆಯೋಕ್ಕೆ ಬಂದಂತೆ ನಮ್ಮ ಹತ್ರಕ್ಕೆ ಯಾರು ಬರಲಿಲ್ಲ, ನಾವು ಯಾವುದೇ ನ್ಯಾಯಾಲಯದಲ್ಲಿ ಸೆಟ್ಲ್ ಆಗಲಿ ಅಂತ ನಾವು ನೋಡ್ಕೊಂಡು ಸಿಗ್ತಾರೆ. ಮೊನ್ನೆ ಏನಾಗಿದೆ, ಅವ್ರು ಮೀಟಿಂಗ್ ಸೇರಿದೆ, ಯಾರು ನಮ್ಮ ಎದುರು ಗುಂಪು. ಆ ಮೀಟಿಂಗ್ನಲ್ಲಿ ಸದಸ್ಯರು ಕೇಳಿದ್ದಾರೆ, ಈ ಥರ ನೀವು ಲೆಕ್ಕಗಳು ಕೊಡ್ತಾ ಇಲ್ಲ, ನೀವು ಅದನ್ನೇ ಮಾರಿರೋ ದುಡ್ಡು ಅದೆಲ್ಲ ನಿಮ್ಮ ಕೈಗೆ ಬಂದಿದೆ, ಅದು ಲೆಕ್ಕಗಳು ಕೊಡ್ತಾ ಇಲ್ಲ, ನೀವು ಲೆಕ್ಕಗಳು ಕೊಡಿ ಅಂತ ಕೇಳಿದ್ದಕ್ಕೆ ಚಿಕ್ಕಬಳ್ಳಾಪುರದ ನಗರಸಭಾ ಸದಸ್ಯರಾದಂಥ ಎ.ಬಿ. ಮಂಜುನಾಥಾಚಾರ್ಯ, ಕುಡಿದ್ಬಿಟ್ಟು ನೀನೇನೋ ಮಾತಾಡಬೇಡ, ಸುಮ್ಮನೆ ಕುತ್ಕೊಳ್ಳೋ. ಅವ್ರಿಗೆ ಇವರು ಘರ್ಷಣೆಗಳಾಗಿ, ಹೊಡೆದಾಟಗಳಾಗಿ, ಕಂಪ್ಲೇಂಟ್ಗಳಾಗಿ ನಿಮ್ಮ ಮಾಧ್ಯಮದಲ್ಲೆಲ್ಲ ಚಾನಲ್ನಲ್ಲೂ ಬಂದಿತ್ತು, TV ಚಾನಲ್ನಲ್ಲೂ ಬಂದಿತ್ತು, ಪೇಪರ್ನಲ್ಲೂ ಬಂದಿದೆ. ಅದೆಲ್ಲ ನಿಮಗೆ ಗೊತ್ತೇ ಇರ್ಬೋದು. ಈ ಥರ ದುಂದಾವರ್ತಿ ಜಾಸ್ತಿ ಆಗಿಬಿಟ್ಟಿದೆ. ಇದು ಮುನ್ಸಿಪಲ್ ಆಫೀಸು ಭಾಳಷ್ಟು ಅವ್ರ ಮೇಲೆ ಪ್ರಾಪಗಂಡಗಳಿದೆ, ಕೇಸುಗಳಿದೆ, ನಡೀತಾ ಇದೆ, ಅವ್ಯವಹಾರ ಮಾಡಿದ್ದಾರೆ. ಅದೆಲ್ಲ ಗೊತ್ತಿರೋದೇ ನಿಮಗೆ, ನಮಗಿಂತ ಹೆಚ್ಚಿಗೆ ನಿಮಗೆ ಗೊತ್ತಿದೆ. ಅದ್ರ ಬಗ್ಗೆ ಅಶೋಕ್ ನಾರಾಯಣಾಚಾರ್ಯ ಲೋಕಾಯುಕ್ತಕ್ಕೆ ಬಂದಿದ್ದಕ್ಕೋಸ್ಕರ ಅವರು ಅದನ್ನು ಬಂದು ಅವ್ರ ಮೇಲೆ ಅಂಗಡಿಯಲ್ಲಿ ಗಲಾಟೆ ಮಾಡಿದ್ರು ಅವ್ರ ಹುಡುಗರು. ಅದನ್ನು ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ. ನಂತರ ಹುಡುಗರು ಅವರ ಒಂದು ಲೈಫ್ ಯಾಕೆ ಹಾಳಾಗೋದು, ಜೀವನ ಅವ್ರಿಗೆ ಕೆಟ್ಟ ಹೆಸರು ಬರೋದು ಬೇಡ ಈ ಸಾರಿ ಅಂತ ಸರಿ ಸಬ್ ಇನ್ಸ್ಪೆಕ್ಟರ್ ಹೇಳೋದ್ರಿಂದ ನಾವು ಆವತ್ತಿಗೆ ಬಿಟ್ಕೊಂಡು ಬಂದ್ವಿ. ಇದು ಒಂದು 3 ತಿಂಗಳಿಂದ ನಡೆದಿರುತ್ತೆ. ಈ ಥರ ಆಗ್ಬಿಟ್ಟು ದುಡ್ಡು ಯಾರ ಹತ್ರ ಇದೆ ಏನು ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಏನೋ
ಹೊಸ ಟ್ರಸ್ಟ್ನಲ್ಲಿರೋ ಸದಸ್ಯರು ಅವ್ರ ಸದಸ್ಯರಿಗೆ ಕೆಲವರಿಗೆ ಗೊತ್ತಿಲ್ಲ. ಈ ಥರ ಜಮೀನುಗಳು ಮಾಡ್ಕೊಳ್ಳೋಕ್ಕೋಸ್ಕರ ಜಮೀನುಗಳು ಸಿಗುತ್ತೆ ಅನ್ನೋ ಉದ್ದೇಶಕ್ಕೆ ಅವರು ಇನ್ನೊಂದು ಟ್ರಸ್ಟ್ ಮಾಡಿಕೊಂಡು ಅದು ಮುಂದಕ್ಕೆ ನಡೀತಾ ಇದೆ. ಅದು ನ್ಯಾಯಾಲಯದಲ್ಲಿದೆ. ಇನ್ನು ಸಿದ್ಧಲಿಂಗಾಚಾರಿ 20 ವರ್ಷಗಳ ಕಾಲ ಪಾಪಾಗ್ನಿ ಮಠವನ್ನು ಅಧ್ಯಕ್ಷರಾಗಿ ಆಳಿದ್ದಾರೆ. ಆದರೆ ದೇವಾಲಯದಲ್ಲಿ ವರ್ಷಕ್ಕೊಮ್ಮೆ ನಡೆಯುವ ಆರಾಧನಾ ಮಹೋತ್ಸವದಲ್ಲಿ ಲಕ್ಷಾಂತರ ರೂಪಾಯಿ ಹಣ, ದವಸ, ಧಾನ್ಯ, ಉಡುಗೊರೆ, ಹುಂಡಿಯ ಹಣ ಇದ್ಯಾವುದು ಲೆಕ್ಕಕ್ಕೆ ಇಲ್ಲವಂತೆ. ಸಿದ್ಧಲಿಂಗಾಚಾರಿ ದೇವಾಲಯದಲ್ಲಿ ಅಧ್ಯಕ್ಷರಾಗಿ ಸರ್ವಾಧಿಕಾರಿಯಾಗಿ ವರ್ತಿಸಿದ್ದಾರಂತೆ. ಮಠದ ಅಧ್ಯಕ್ಷ ಹೆಂಜರಾಚಾರಿ ಗುಂಪಿನ ವಿರುದ್ಧ ಆರೋಪಗಳಿಗೆ ಸುದ್ದಿಗೋಷ್ಠಿ ನಡೆಸಿ ತೇಪೆ ಹಚ್ಚುವ ಪ್ರತ್ಯಾರೋಪಗಳನ್ನು ಮಾಡಿದ್ದಾರೆ. ಅಲ್ಲ 30 ವರ್ಷದಿಂದ ಆಡಳಿತ ಏನು ನಡೆದಿದೆ, 30 ವರ್ಷದಿಂದ ಏನು ಆಡಳಿತ ನಡೆದಿದೆ. ನಾವು ಇಲ್ಲಿ ಎಷ್ಟು ಜನ ಮುಂದಕ್ಕೆ ಬಂದಿದ್ದೀವಿ. ಇವತ್ತು ಒಂದು ಹೆಜ್ಜೆಯನ್ನು ಮುಂದಕ್ಕೆ ಇಟ್ಟಿದ್ದೀವಿ. ಇವ್ರು ಯಾರನ್ನು ಅವರು ಹತ್ರಕ್ಕೆ ಸೇರಿಸ್ತಾ ಇರಲಿಲ್ಲ. ಮುಂಚೆ ಇದ್ದಂಥ ಟ್ರಸ್ಟ್ ಮೆಂಬರ್ಸ್ ಆಗ್ಬೋದು, ಮುಂಚೆ ಇದ್ದಂಥ ಆಡಳಿತ ಇರ್ಬೋದು, ಅವರೆಲ್ಲರೂ ಒಂದು ಅವರ ಹೆಸರಲ್ಲಿ ಏನಿದೆ ಪ್ರೆಸಿಡೆಂಟ್ಶಿಪ್ಪು, ಖಜಾನ್ಸಿ, ಅವರು ಏನು ನಡ್ಕೊಂಡು ಬಂದಿದ್ರು ಇಲ್ಲಿನ 30 ವರ್ಷದವರೆಗೂ 30 ವರ್ಷಕ್ಕೂ ಒಬ್ಬರೇ ಪ್ರೆಸಿಡೆಂಟು, ಒಬ್ಬರೇ ಟ್ರೆಜರರು, ಒಬ್ಬರೇ ಸೆಕ್ರೆಟ್ರಿ. ಈಗ ಇಷ್ಟು ವರ್ಷ ಆದ್ರೂ ಇಲ್ಲಿ ನೀವು ಹೇಳ್ತಾ ಇದ್ರಲ್ಲ, ಕಳ್ತನಗಳಾಗಿರ್ಬೋದು, ಬೇರೆ ಬೇರೆ ಚಟುವಟಿಕೆಗಳಾಗಿರ್ಬೋದು, ವಿಗ್ರಹಗಳು ತೊಗೊಂಡು ಬಂದರು ಅಂತ ಹೇಳಿರೋದು, ಇವೆಲ್ಲ ನಡೆದಿದ್ದು ಹಿಂದೆ ಇದ್ದ 3 ವರ್ಷದ ಹಿಂದೆ ಇದ್ದ ಆಡಳಿತ. ಇದೆಲ್ಲ ನೋಡಿ ಬೇಸತ್ತು ಇವತ್ತು ಕಳವಾರ ಗ್ರಾಮಸ್ಥರ ಹತ್ರ ಖುದ್ದಾಗಿ ಈ ಕಮಿಟಿ ಏನಿದೆ ಎಲ್ಲರೂ ಹೋಗಿ ಮಾತಾಡಿ, ನೋಡ್ರಪ್ಪ ನೀವು ನಮ್ಮ ಜೊತೆ ಬನ್ನಿ ಅಂತ ಹೇಳಿ, ಅದರಲ್ಲಿ 3 ಜನ 4 ಜನ ಮುಖಂಡರು ಇವತ್ತು ಇವ್ರ ಜೊತೆಗೆ ಬಂದಿದ್ದಾರೆ. ಬಂದು ಅವರು ಜೊತೆಗೆ ನಿಂತು ಇವತ್ತು ಆಡಳಿತನ ಚೇಂಜ್ ಮಾಡಿದ್ದಾರೆ. ಇವತ್ತು ಆಡಳಿತ ಚೇಂಜ್ ಆಗಿದೆ. ಹೊಸ ಕಮಿಟಿ ಬಂದು 3 ವರ್ಷ ಆಗಿದೆ. ಈ ಕಮಿಟಿ ರಚನೆ ಆದಾಗಿಂದ ಯಾವತ್ತು ಲೆಕ್ಕಾಚಾರಗಳಲ್ಲಿ 0-0-0 ಯಾವಾಗ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ, ಎಂಡ್ ಆಗುತ್ತೆ, ಕಲೆಕ್ಷನ್ ಆಗಿರುತ್ತೆ, 0 ಆಗೋಗುತ್ತೆ. ಯಾವತ್ತೂ 1 ರೂಪಾಯಿ ಉಳಿಕೆ ಆಗಿಲ್ಲ. ಮಾತು 3 ಹೇಳ್ಬೋದು, 1000 ಹೇಳ್ಬೋದು, ದಾಖಲೆ ಸಮಯ ದಾಖಲೆ ಬೇಕು. ಇವ್ರು ಹೇಳ್ತಾರೆ ಟೆಂಡೆನ್ಸಿಯಲ್ಲಿ ಆಗೋಗ್ಬಿಟ್ಟೈತೆ ಇಷ್ಟ ಎಕರೆ ಅಂತ. ಟೆಂಡೆನ್ಸಿಯಲ್ಲಿ ಯಾವುದೇ ಕಾರಣಕ್ಕೆ ಮಾಡಕ್ ಬರಲ್ಲ. ಮಠ ಮಾನ್ಯಗಳು ಸುಪ್ರೀಂ ಕೋರ್ಟ್ ಅಲ್ಲಿ ಆದೇಶ ಐತೆ, ಟೆಂಡೆನ್ಸಿಯಲ್ಲಿ ಅವ್ರಿಗೆ ಹಾಕಿದ್ರು ನಮ್ಗೆ ಬರುತ್ತೆ. ಅರ್ಥ ಆಯ್ತಾ? ಅದನ್ನ ಅರ್ಥ ಮಾಡ್ಕೊಬೇಕು. ಪರವಾರ ಮಾಡೋದಕ್ಕೆ ನಮ್ಮ ಅಪ್ನಾಸ್ತಿನ ಮಾಡೋದಕ್ಕೆ ನಾವು ಅಲ್ಲಿ ಉಳ್ಕೊಳಕ್ ನಮ್ಮ ಅಪ್ನಾಸ್ತಿನ ಅದು. ಸರ್, ನಮ್ಮ ಜನಾಂಗದವರು ಎಷ್ಟು ಕಷ್ಟ ಬಿದ್ದು ಮಸ್ಕಟ್ಟು ಧೂಳನ್ನ ಇದು ಮಾಡ್ಬಿಟ್ಟು ಗ್ರಾಮ್ ಬಂಗಾರ ಮಾರ್ಬಿಟ್ಟು ಆತ ಪ್ರಾಪರ್ಟಿ ಆಸ್ತಿ ಮಾಡಿರೋದು ಯಾರು ಮಾಡ್ಕೊಳಕ್ಕಾಗಲ್ಲ. ಯಾರಪ್ಪನ ಪಾಪಾಗ್ನಿ ಮಠ ಬಹಳ ಬಿಟ್ಟು ಬಂಗಾರ ಮಾಡಿ ಪಾಪಾಗ್ನಿ ಮಠ ಬಹಳ ವಿಶೇಷವಾದ ಜಾಗ, ಅಗ್ನಿ ಜಾಗ. ಅದ್ರಲ್ಲಿ ಯಾರು ಇವಾಗ ಹೇಳ್ತಾ ಇದ್ದೀನಿ, ನಾನು ಸತ್ಯವಾಗಿ ಹೇಳ್ತಾ ಇದ್ದೀನಿ. ಇವಾಗ ತಾಕತ್ತಿದ್ರೆ ಅವ್ರಿಗೆ ನಾನು ಪ್ರಮಾಣ ಮಾಡ್ತೀನಿ. ಅದೇ ಸರ್ವೇಗಲ್ ಸ್ವಾಮಿ ದೇವಸ್ಥಾನ ನಮ್ಮ ಪಾಪಾಗ್ನಿ ಮಠದಲ್ಲಿ ಕರ್ಪೂರ ಅಣಿಸ್ತೀನಿ. ಅವ್ರ ಟೋಟಲಿ ಫ್ಯಾಮಿಲಿ ಬಂದು ಅವ್ರ ಸಿದ್ಧಾಚಾರಿ ಮತ್ತು ಅಶ್ವತ್ಥಾಚಾರ್ಯ ಬಂದು ಕರ್ಪೂರ ಅಣಿಸ್ಲಿ. ನಾನೇ ಅಣಿಸ್ತೀನಿ. ಏನು ಅವೇರ ನಾವು ಮಾಡಿಲ್ಲ ಅಂತ ಅಣಿಸ್ತೀವಿ. ಅವ್ರು ತಾಕತ್ತಿದ್ದು ಬಂದು ಅಣಿಸ್ತೀನಿ ಸರ್. ಕರ್ಪೂರ ನೀವೇ ಬನ್ನಿ, ವಿಡಿಯೋ ದಿನ ಫಿಕ್ಸ್ ಮಾಡಿ ಅವ್ರನ್ನ ಕರೀತೀವಿ. ನಾವು ಹಾರ ಹಾಕ್ಕೊಳ್ತೀವಿ. ನಾವೇನು ನಮ್ಮ ಹೊಸ ಕಮಿಟಿ ನಮ್ಮ ಜನಾಂಗದವರಾಗಲಿ ಯಾರೇ ಆಗಲಿ ಅವ್ಯವಹಾರ ಮಾಡಿಲ್ಲ, ಏನು ಮಾಡಿಲ್ಲ ಅಂತ ಹೇಳ್ಬಿಟ್ಟು ನಾವು ಕರ್ಪೂರ ಅಂಟಿಸ್ತೀವಿ. ಅವರು ಅನ್ಸಕ್ ತಾಕತ್ತಿದ್ದ ಕೇಳಿ ಸಭೆ. ಒಟ್ಟಾರೆ ಪಾಪಾಗ್ನಿ ಮಠದ ದೇವಾಲಯ ತನ್ನದೇ ಆದ ಪ್ರಾಮುಖ್ಯತೆ ಹೊಂದಿತ್ತು. ದಿನೇ ದಿನೇ ದೇವಾಲಯಕ್ಕೆ ಲಕ್ಷಗಟ್ಟಲೆ ಆದಾಯ ಜಾಸ್ತಿ ಆಗ್ತಾ ಇದ್ದಂತೆ ಅಧಿಕಾರ ವ್ಯಾಮೋಹ ಜಾಸ್ತಿಯಾಗಿ ವಿಶ್ವಕರ್ಮ ಸಮುದಾಯದ ಮುಖಂಡರು ಮನೆಯ ಜಗಳವನ್ನು ಬೀದಿಗೆ ತಂದು ನಿಲ್ಲಿಸಿದ್ದಾರೆ. ದೇವಾಲಯಕ್ಕೆ ಇರುವ ಗೌರವವನ್ನು ಹಾಳು ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾರು ಕಳ್ಳರು ಯಾರು ಮಳ್ಳರು ಎಂಬುದು ಆ ದೇವರೇ ಬಲ್ಲ ಅನ್ನೋದು ಸಾರ್ವಜನಿಕರ ಮಾತಾಗಿದೆ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇಲ್ಲೊಂದು ಗ್ರಾಮ ಪಂಚಾಯಿತಿಯಲ್ಲಿ ಪ್ರಸ್ತುತ ಇರುವ ಹಾಲಿ ಅಧ್ಯಕ್ಷರನ್ನು ಕೆಳಗಿಳಿಸಲು ಅವಿಶ್ವಾಸ ನಿರ್ಣಯ ಮಂಡಿಸಲು ಮುಂದಾಗಿದ್ದಾರೆ. ಇದನ್ನು ಪ್ರತಿಷ್ಠೆಯ ವಿಚಾರವಾಗಿ ಹಾಲಿ ಮಾಜಿ ಶಾಸಕರು ತೆಗೆದುಕೊಂಡಿದ್ದು ಎಲ್ಲರ ಕಣ್ಣು ಸದಸ್ಯರ ಮೇಲೆ ಬೀಳುವಂತೆ ಮಾಡಿದೆ. ಅದ್ಯಾಕೆ ಅಂತೀರಾ? ಈ ವರದಿ ನೋಡಿ. ಆಯ್ಕೆ ಮಾಡಿಕೊಂಡು ಕೆಲವು ಮಾಜಿ ಶಾಸಕರು ಶಿವಶಂಕರ ರೆಡ್ಡಿ ಅವರ ಕಡೆಯವರು ಮತ್ತು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಮಂಜುನಾಥರವರು ನಮ್ಮ ವಿರುದ್ಧವಾಗಿ ಅವಿಶ್ವಾಸವನ್ನು ಮಾಡೇ ತೆಗೆಯಲೇಬೇಕು ಎಂದು ತುಂಬ ಹಠದಿಂದ ಇದು ಮಾಡಿದರು. ಗೌರಿಬಿದನೂರು ತಾಲೂಕಿನ ಹೊಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕೆ ಗೀತಾ ಶಾಸಕ KH ಪುಟ್ಟಸ್ವಾಮಿಗೌಡರ ಬೆಂಬಲಿತ ಅಭ್ಯರ್ಥಿಯಾಗಿದ್ದು, ಇದೀಗ ಇವರ ವಿರುದ್ಧ ಗ್ರಾಮ ಪಂಚಾಯಿತಿಯ ಒಟ್ಟು 17 ಮಂದಿ ಸದಸ್ಯರ ಪೈಕಿ 12 ಮಂದಿ ಸದಸ್ಯರು ಕೆಲ ರಾಜಕಾರಣಿಗಳ ಬೆಂಬಲದಿಂದ ಮೇ 22ರಂದು ಸಹಿ ಮಾಡಿ ಅವಿಶ್ವಾಸ ನಿರ್ಣಯ ಮಂಡಿಸಲು ಅವಕಾಶ ಮಾಡಿಕೊಡಬೇಕೆಂದು ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದರು.
ಅದರಂತೆ ಮಂಡಿಸಿರುವ ಗೊತ್ತುವಳಿ ಸಫಲಗೊಂಡು ಅಧ್ಯಕ್ಷರನ್ನ ಪದವಿಯಿಂದ ಇಳಿಸಬೇಕಾದಲ್ಲಿ ಕನಿಷ್ಠ 12 ಜನ ಸದಸ್ಯರು ಗೊತ್ತುವಳಿ ಪರ ಮತ ಚಲಾಯಿಸಬೇಕಿದೆ. ಈಗಾಗಲೇ 12 ಸದಸ್ಯರು ಸಹಿ ಹಾಕಿದ್ದು, ಇವರೆಲ್ಲರೂ ಶುಕ್ರವಾರದಂದು ಹೊಸೂರು ಗ್ರಾಮ ಪಂಚಾಯಿತಿಯಲ್ಲಿ ಉಪವಿಭಾಗಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆಯುವ ಅವಿಶ್ವಾಸ ಮಂಡನೆ ಸಭೆಯಲ್ಲಿ ಹಾಜರಾಗಿ ಅವಿಶ್ವಾಸ ನಿರ್ಣಯದ ಪರ ಮತ ಚಲಾಯಿಸುವರೇ ಎಂಬುದು ಕುತೂಹಲಕರ ಸಂಗತಿಯಾಗಿದೆ. ಇದರಿಂದಾಗಿ ಗ್ರಾಮ ಪಂಚಾಯಿತಿಯಲ್ಲಿ ರಾಜಕೀಯ ಚಟುವಟಿಕೆಗಳು ಬಿರುಸುಗೊಂಡಿದೆ. ಅಷ್ಟೇ ಅಲ್ಲದೆ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡರ ಬಣದವರೇ ಆದ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕೆ ಗೀತಾ ವಿರುದ್ಧವೇ ಅವಿಶ್ವಾಸ ಮಂಡನೆಗೆ ಮುಂದಾಗಿರುವುದನ್ನು ಶಾಸಕ ಪುಟ್ಟಸ್ವಾಮಿಗೌಡ ಸಹ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಅವಿಶ್ವಾಸಕ್ಕೆ ಮುಂದಾಗಿರುವ ಕಾಂಗ್ರೆಸ್ ಪಕ್ಷದ ಹಾಗೂ ಮಾಜಿ ಸಚಿವರಾದ ಎನ್ಎಚ್ ಶಿವಶಂಕರ್ ರೆಡ್ಡಿ ಬೆಂಬಲಿತ ಸದಸ್ಯರು ಮತ್ತು ಸ್ಥಳೀಯ ಮುಖಂಡ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಎಚ್ವಿ ಮಂಜುನಾಥ್ ಬೆಂಬಲಿತ ಸದಸ್ಯರು ಮತ್ತು ಕೆಂಪರಾಜು ಬಣದ ಸದಸ್ಯರೆಲ್ಲರೂ ಸೇರಿ ಅಧ್ಯಕ್ಷೆ ಗೀತಾ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ಮಂಡಿಸಲು ಭಾರೀ ಕಸರತ್ತು ನಡೆಸುತ್ತಿದ್ದಾರೆ ಎಂದು ಬಲ್ಲ ಮೂಲಗಳಿಂದ ತಿಳಿದುಬಂದಿದೆ. ಎಲ್ಲರಿಗೂ ನಾನು ಹೊಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಮತ್ತು ಶಾಸಕರಾದ ಕೆಎಚ್ ಪುಟ್ಟಸ್ವಾಮಿಗೌಡ MLA ಅವರ ಬೆಂಬಲದಿಂದ ನಾನು ಅಧ್ಯಕ್ಷರಾಗಿ ಕೆಲಸವನ್ನು ಮಾಡುತ್ತಾ ಇದ್ದೆ. ಮತ್ತು ನಾವು ಮಾಡತಕ್ಕಂಥ ಒಳ್ಳೊಳ್ಳೆ ಎಲ್ಲ ಕೆಲಸಗಳ ಅಭಿವೃದ್ಧಿಗಾಗಿ ಕೆಲವು ರಾಜಕಾರಣಿಗಳು ಅವಿಶ್ವಾಸವನ್ನು ಅಧ್ಯಕ್ಷರಾಗಿ ಇಳಿಸಲು ಅಂತಂದ್ಬಿಟ್ಟು 12 ಜನರನ್ನು ಆಯ್ಕೆ ಮಾಡಿಕೊಂಡು ಕೆಲವು ಮಾಜಿ ಶಾಸಕರು ಶಿವಶಂಕರ್ ರೆಡ್ಡಿ ಅವರ ಕಡೆಯವರು ಮತ್ತು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಮಂಜುನಾಥರವರು ನಮ್ಮ ವಿರುದ್ಧವಾಗಿ ಅವಿಶ್ವಾಸವನ್ನು ತೆಗೆಯಲೇಬೇಕು ಎಂದು ತುಂಬ ಹಠದಿಂದ ಇದು ಮಾಡಿದರು. ಆಗ ನಮ್ಮ ಕೆಎಚ್ ಪುಟ್ಟಸ್ವಾಮಿಗೌಡ ಅವರು ಏನೇ ಆಗಲಿ ನಾನಿದ್ದೀನಮ್ಮ, ಯಾವುದೇ ಆಗಲಿ ನೀವು ಇದು ಮಾಡ್ಕೋಬೇಡ್ರಿ, ನಿಮ್ಮ ಬೆಂಬಲವಾಗಿ ಇರ್ತೀನಿ ಅಂತ ಅಂದ್ಬಿಟ್ಟು ನನ್ನನ್ನು ಅಧ್ಯಕ್ಷರಾಗಿ ಉಳಿಸ್ತೀನಿ. ಅದೇ ರೀತಿ ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ. ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಸದಸ್ಯರು ನಮ್ಮ ಕಡೆ ಬರಲು ಬೆಂಬಲವನ್ನು ಕೊಟ್ಟಿದ್ದಾರೆ. ಇದೇ ರೀತಿ ನಾವು ಇನ್ನೂ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮುಂದುವರಿಸುತ್ತಾ ನಡ್ಕೊಂಡು ಜೊತೆಗೆ ಕೆಲವು ಸದಸ್ಯರನ್ನ ಪ್ರವಾಸಕ್ಕೆ ಕಳುಹಿಸಿದ್ದು ಎಲ್ಲಿಲ್ಲದ ರಾಜಕೀಯ ಕಸರತ್ತು ನಡೆಯುತ್ತಿದೆ. ಇದರಲ್ಲಿ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡರೇ ಮೇಲುಗೈ ಸಾಧಿಸುತ್ತಾರೋ ಅಥವಾ ಕಾಂಗ್ರೆಸ್ ಪಕ್ಷದ ಎನ್ಎಚ್ ಶಿವಶಂಕರ್ ರೆಡ್ಡಿ ಮತ್ತು ಸ್ಥಳೀಯ ಮುಖಂಡ ಎಚ್ವಿ ಮಂಜುನಾಥ್ ರವರೇ ಮೇಲುಗೈ ಸಾಧಿಸುವರೋ ಎಂಬುದು ಬಹಳ ಕುತೂಹಲಕರ ಸಂಗತಿಯಾಗಿದೆ ಎಂದು ಸಾರ್ವಜನಿಕ ವಲಯದಲ್ಲಿ ಬಹಳ ಚರ್ಚೆಗೆ ಗ್ರಾಸವಾಗಿದೆ. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ಜನತೆಗೆ ಸಂತೋಷದ ಸುದ್ದಿ. ಪ್ರಣಮ್ಯ ಎನ್ಕ್ಲೇವ್ ರೇರಾ ಅಂಡ್ ಕೂಡ ಅಪ್ರೂವ್ಡ್ ಪ್ರೀಮಿಯಂ ಫ್ಲಾಟ್ಸ್ ರೆಡಿ ಫಾರ್ ಕನ್ಸ್ಟ್ರಕ್ಷನ್. ಇದೀಗ ಪ್ರವಾಸಿ ತಾಣಗಳ ಕಣಜವಾದ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ ಉತ್ತಮ ಆಹ್ಲಾದಕರ ವಾತಾವರಣದಲ್ಲಿ ನಿರ್ಮಾಣಗೊಂಡಿದೆ ಪ್ರಣಮ್ಯ ಎನ್ಕ್ಲೇವ್. ಸ್ಥಳ ನಾಗಾರ್ಜುನ ಕಾಲೇಜ್ ಹತ್ತಿರ, ಕೊತ್ತನೂರು, ಚಿಕ್ಕಬಳ್ಳಾಪುರ. 30/40 ಪ್ರೀಮಿಯಂ ಫ್ಲಾಟ್ ಫಾರ್ ಸೇಲ್. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಕೇವಲ 20 ನಿಮಿಷಗಳ ಪ್ರಯಾಣ ಹಾಗೂ ಈಶಾ ಫೌಂಡೇಶನ್ನಿಂದ 10 ನಿಮಿಷಗಳ ಪ್ರಯಾಣ. 24 ಗಂಟೆಗಳ ಭದ್ರತಾ ಸೌಲಭ್ಯ, 40 ಅಡಿ ಸಿಸಿ ರಸ್ತೆ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ವಾಕಿಂಗ್ ಪಾತ್, LED ಸ್ಟ್ರೀಟ್ ಲೈಟ್ಸ್, ಮಕ್ಕಳ ಪ್ರತ್ಯೇಕ ಆಟದ ಮೈದಾನ, 24 ಗಂಟೆಗಳ ಕಾಲ ನೀರಿನ ಸೌಲಭ್ಯ, ಅಂಡರ್ ಗ್ರೌಂಡ್ ಡ್ರೈನೇಜ್ ವ್ಯವಸ್ಥೆ, ರೋಡ್ ಸೈಡ್ ಪ್ಲಾಂಟೇಶನ್, ಓವರ್ ಹೆಡ್ ಟ್ಯಾಂಕ್ ಸೌಲಭ್ಯಗಳೊಂದಿಗೆ ನಿಮಗಾಗಿ ಸಿದ್ಧಗೊಂಡಿದೆ. ಆಲ್ ಮೇಜರ್ ಲೀಡಿಂಗ್ ಬ್ಯಾಂಕ್ಸ್ ಇನ್ ಲೋನ್ಸ್ ಅವೈಲಬಲ್. ಇನ್ನೇಕೆ ತಡ, ನಿಮ್ಮ ಕನಸನ್ನ ಸಾಕಾರಗೊಳಿಸಿಕೊಳ್ಳಲು ಹಿಂದೆ ಭೇಟಿ ಕೊಡಿ. ಪ್ರಣಮ್ಯ ಎನ್ಕ್ಲೇವ್, ಪ್ರಾಜೆಕ್ಟ್ ಬೈ ಪ್ರೀತಿ ಬಿಲ್ಡರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8373972972 9880044366. ಎಂಎಸ್ ಸೆಂಟರ್ ಫಾರ್ ಅಡ್ವಾನ್ಸ್ಡ್ ಸ್ಟಡೀಸ್. ಸ್ಥಳ ನವರತ್ನ ಅಗ್ರಹಾರ, ಸಾದಹಳ್ಳಿ ಗೇಟ್, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹತ್ತಿರ, ಬೆಂಗಳೂರು. ಎಂಎಸ್ ಡಿಗ್ರಿ ಕಾಲೇಜ್ 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: BCA, BCom, BBA. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ. 95%ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲಾಗುವುದು. ನಮ್ಮಲ್ಲಿ ಪರಿಣಿತ ಶಿಕ್ಷಕರಿಂದ ಉತ್ತಮ ಕಲಿಕಾ ವಾತಾವರಣ, ಸಾಂಸ್ಕೃತಿಕ, ಕ್ರೀಡೆ ಸೇರಿದಂತೆ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ. ಸಾರಿಗೆ ಸೌಲಭ್ಯ, ಹಾಸ್ಟೆಲ್ ವ್ಯವಸ್ಥೆ, ಹೈಜಿನಿಕ್ ಫುಡ್ ಕ್ಯಾಂಟೀನ್ ಹೊಂದಿದೆ. ವಿದ್ಯಾರ್ಥಿಗಳಿಗೆ ಪ್ಲೇಸ್ಮೆಂಟ್ ಫೆಸಿಲಿಟಿ ಸಹ ಇದೆ. ಶುಲ್ಕದ ಚಿಂತೆ ಬಿಡಿ, ಶಿಕ್ಷಣಕ್ಕೆ ಒತ್ತು ನೀಡಿ.
ಯುಜಿ ಕೋರ್ಸಸ್ BCA 25,000, BBA 25,000, BCom 20,000 ರುಗಳು ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9035992784. ಆರೈಕೆ ನಿಮ್ಮೆಲ್ಲರ ನಂಬಿಕೆ. ಮಕ್ಕಳ ಮತ್ತು ನವಜಾತ ತಜ್ಞರಾದ ಡಾಕ್ಟರ್ ರಚನ್ ರೆಡ್ಡಿ ಕೆ ಮತ್ತು ಡಾಕ್ಟರ್ ಗಿರಿಜಾ ರಚನ್ ಸಾರಥ್ಯದಲ್ಲಿ ರೂಪುಗೊಂಡಿರುವ ತಾಯಿ ಮತ್ತು ಮಕ್ಕಳ ಸ್ಪೆಷಾಲಿಟಿ ಕ್ಲಿನಿಕ್, ಪೋಸ್ಟ್ ಆಫೀಸ್ ಪಕ್ಕ 1ನೇ ಮಹಡಿ, BB ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ನವಜಾತ ಆರೈಕೆ ಮತ್ತು ಹಾಲುಣಿಸುವ ಸಮಸ್ಯೆಗಳು, ವ್ಯಾಕ್ಸಿನೇಷನ್, ಅಪೌಷ್ಟಿಕ ಸಮಸ್ಯೆ, ಬೆಳವಣಿಗೆ ಮತ್ತು ಅಭಿವೃದ್ಧಿ ಸಮಸ್ಯೆಗಳು, ಅಸ್ತಮಾ, ಚರ್ಮ ರೋಗಗಳು, ಮನೋವೈದ್ಯಕೀಯ ಸಮಸ್ಯೆಗಳು, ಶ್ರವಣ ಮತ್ತು ಮಾತನಾಡುವ ಸಮಸ್ಯೆಗಳು, ಫಿಸಿಯೋಥೆರಪಿ ಸೇರಿದಂತೆ ಎಲ್ಲ ರೀತಿಯ ಮಕ್ಕಳ ರೋಗಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಇನ್ನು ಸ್ತ್ರೀಯರಿಗೆ ಸಂಬಂಧಿಸಿದ ಗರ್ಭಧಾರಣೆಯ ತಪಾಸಣೆ, ಹಾರ್ಮೋನ್ ಸಮಸ್ಯೆಗಳು, ಮುಟ್ಟಿನ ಸಮಸ್ಯೆಗಳು, ಮಹಿಳೆಯರಲ್ಲಿ ಕಡಿಮೆ ಹಿಮೋಗ್ಲೋಬಿನ್, ಬಂಜಿತನ ತಪಾಸಣೆಯನ್ನ ಖ್ಯಾತ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಅಗ್ನಿರವರಿಂದ ಚಿಕಿತ್ಸೆ ಹಾಗೂ ಸಲಹೆ ನೀಡಲಾಗುವುದು. ಸುಸಜ್ಜಿತ ಪ್ರಯೋಗಾಲಯ, ಡೇ ಕೇರ್, ಔಷಧಾಲಯವನ್ನು ಸಹ ಹೊಂದಿದೆ. ಗ್ರಾಹಕರ ವಿಶ್ವಾಸಕ್ಕೆ ಮತ್ತೊಂದು ಹೆಸರು AU ಜ್ಯುವೆಲರ್ಸ್. ನಮ್ಮಲ್ಲಿ ದೊರೆಯುವ ಎಲ್ಲ ಆಭರಣಗಳು HUID ಅಂಡ್ 100% BIS 916 ಆಲ್ಮಾರ್ಕ್ಡ್ ಸರ್ಟಿಫೈ ಆಗಿರುತ್ತದೆ. 92.5 ಸಿಲ್ವರ್ ಆಲ್ಮಾರ್ಕ್ಡ್ ಆರ್ಟಿಕಲ್ಸ್ ಅಂಡ್ ಜ್ಯುವೆಲರಿ ದೊರೆಯುತ್ತದೆ. ನಮ್ಮ AU ಜ್ಯುವೆಲರ್ಸ್ ನವೀನ ವಿನ್ಯಾಸದ ಜ್ಯುವೆಲರಿಗಳಿಗೆ ಮನೆ ಮಾತಾಗಿದೆ. ನಮ್ಮ AU ಜ್ಯುವೆಲರ್ಸ್ನಲ್ಲಿ ಚಿನ್ನಾಭರಣದ ಖರೀದಿಯ ಮೇಲೆ ವೇಸ್ಟೇಜ್ ಕೇವಲ 8% ನಿಂದ ಪ್ರಾರಂಭವಾಗುತ್ತದೆ. ಮದುವೆ, ಶುಭ ಸಮಾರಂಭಕ್ಕೆ ಚಿನ್ನಾಭರಣ ಖರೀದಿಸುವವರಿಗೆ ಯಾವುದೇ ಮೇಕಿಂಗ್ ಚಾರ್ಜ್ ಇರುವುದಿಲ್ಲ. ಹಳೆ ಚಿನ್ನದ ಎಕ್ಸ್ಚೇಂಜ್ ಬೆಲೆಯ ಮೇಲೆ ಪ್ರತಿ ಗ್ರಾಂಗೆ 75 ರೂಪಾಯಿಯಂತೆ ನೀಡಲಾಗುವುದು. ನಿಮ್ಮ ಹಳೆ ಚಿನ್ನಾಭರಣಗಳನ್ನು ಕೊಟ್ಟು 916 ಹಾಲ್ಮಾರ್ಕ್ ಚಿನ್ನ ಖರೀದಿಯ ಮೇಲೆ ನಿಮ್ಮ ಹಳೆ ಆಭರಣ ಬೆಲೆಯ ಮೇಲೆ ಹೆಚ್ಚುವರಿಯಾಗಿ 75 ರೂಪಾಯಿಯಂತೆ ನೀಡಲಾಗುವುದು. ಇನ್ನೇಕೆ ತಡ? ಇಂದೇ ಭೇಟಿ ನೀಡಿ AU ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಇಂದೇ ಭೇಟಿ ಕೊಡಿ. ಗಣಿತಶಾಸ್ತ್ರಜ್ಞ ಡಾಕ್ಟರ್ P. ರಘುನಾಥ್ ರವರ ಸಾರಥ್ಯದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ 1 ರೂಪಾಯಿ ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು BCom ಜನರಲ್ ಹಾಗೂ ಇಂಟಿಗ್ರೇಟೆಡ್, BCA ಜನರಲ್ ಹಾಗೂ ಇಂಟಿಗ್ರೇಟೆಡ್, BSc ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ? ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬೆಸ್ಟ್ ಡಿಗ್ರಿ ಕಾಲೇಜು, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೇಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಗುಡಿಬಂಡೆ ಪಟ್ಟಣದ ಪ್ರಾಥಮಿಕ ಕೃಷಿ ಪತ್ತಿನ ಸೇವಾ ಸಹಕಾರ ಸಂಘದ ಅಧ್ಯಕ್ಷ HN ಮಂಜುನಾಥ ರೆಡ್ಡಿ ಅಧ್ಯಕ್ಷತೆಯಲ್ಲಿ ಆಯೋಜಿಸಿದ್ದ ಸಾಮಾನ್ಯ ಸಭೆಯನ್ನು ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರು ಬಹಿಷ್ಕರಿಸಿದರು. ಕಸಬಾ ಸೊಸೈಟಿಯ ಅಧ್ಯಕ್ಷ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಾರ್ಟಿ 8 ಜನ ಗೆದ್ದಿದ್ವಿ. 8 ಜನದಲ್ಲಿ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ರು. ಅದರಲ್ಲಿ ಮಾತುಕತೆಗಳಾದಾಗ ಸ್ವಲ್ಪ ವ್ಯತ್ಯಾಸಗಳಾಗಿದ್ದಾವೆ. ಅದನ್ನೆಲ್ಲ ಆಚೆ ಹೇಳೋಕ್ಕಾಗಲ್ಲ ಕೆಲವೊಂದು ವಿಚಾರಗಳು. ಗುಡಿಬಂಡೆ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸೇವಾ ಸಹಕಾರ ಸಂಘದ ಅಧ್ಯಕ್ಷ HN ಮಂಜುನಾಥ ರೆಡ್ಡಿ ಕರೆದಿರುವ ಸಭೆಯನ್ನ ಕಾಂಗ್ರೆಸ್ ಬೆಂಬಲಿತ 6 ನಿರ್ದೇಶಕರು ಸಭೆಯನ್ನ ಬಹಿಷ್ಕರಿಸಿದರು.
ಇನ್ನು ಈ ವೇಳೆ ಉಪಾಧ್ಯಕ್ಷ ಜಿವಿ ಗಂಗಪ್ಪ ಮಾತನಾಡಿ, ಕಾಂಗ್ರೆಸ್ ಬೆಂಬಲದಿಂದ ಅವಿರೋಧವಾಗಿ ಅಧ್ಯಕ್ಷರಾಗಿ ಹಾಗೂ ಡೆಲಿಗೇಟ್ ಸದಸ್ಯನಾಗಿ ಎನ್ ಮಂಜುನಾಥ್ ರೆಡ್ಡಿಯನ್ನ ಆಯ್ಕೆ ಮಾಡಿದ್ದೇವೆ. ಆದರೆ ಅವರು ನಮಗೆ ಮೋಸ ಮಾಡಿ ಕೋಮುವಾದ ಪಕ್ಷವಾದ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಪಟ್ಟ ಕಟ್ಟಿಕೊಂಡಿದ್ದಾರೆ. ಸಹಕಾರ ಸಂಘವನ್ನ ರಾಜಕೀಯವಾಗಿ ಬಳಸಿಕೊಂಡಿದ್ದಾರೆ. ಆಪರೇಷನ್ ಕಮಲ ಎಂದು ಎಲ್ಲೋ ಇರುವ ಬಂಡವಾಳಶಾಹಿಗಳು ಇಂದು ಸಹಕಾರ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಇದು ಶಾಶ್ವತವಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಹಾಗೂ ಅವರನ್ನ ಆಯ್ಕೆ ಮಾಡಿದ ನಮಗೆ ಮೋಸ ಮಾಡಿದ ವ್ಯಕ್ತಿಯ ಅಧ್ಯಕ್ಷತೆಯಲ್ಲಿ ನಡೆಯುವ ಸಭೆಗೆ ನಮ್ಮ ಪಕ್ಷದ ಬೆಂಬಲಿತ 6 ನಿರ್ದೇಶಕರು ಸಭೆಯನ್ನ ಬಹಿಷ್ಕರಿಸಿ ಈ ಬಗ್ಗೆ ಶಾಸಕರೊಂದಿಗೆ ಮುಂದಿನ ದಿನಗಳಲ್ಲಿ ಅವಿಶ್ವಾಸ ಮಂಡನೆ ಮಾಡುವ ಬಗ್ಗೆ ಚರ್ಚೆಗಳನ್ನ ಮಾಡಿ ಮುಂದಿನ ತೀರ್ಮಾನ ತೆಗೆದುಕೊಳ್ಳುತ್ತೇವೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಈ ಕಸಬಾ ಸೊಸೈಟಿಯ ಅಧ್ಯಕ್ಷ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಾರ್ಟಿ 8 ಜನ ಗೆದ್ದಿದ್ವಿ. 8 ಜನದಲ್ಲಿ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ರು. ಅದರಲ್ಲಿ ಮಾತುಕತೆಗಳಾದಾಗ ಸ್ವಲ್ಪ ವ್ಯತ್ಯಾಸಗಳಾಗಿದ್ದಾವೆ. ಅದನ್ನೆಲ್ಲ ಆಚೆ ಹೇಳೋಕ್ಕಾಗಲ್ಲ. ಕೆಲವೊಂದು ವಿಚಾರಗಳು ಆಂತರಿಕ ಒಪ್ಪಂದಗಳು ಅವು ಇರ್ತವೆ. ಎರಡನೇದಾಗಿ ಈಗ ಕರೆದಿರೋ ವಿಚಾರ ಸಾಮಾನ್ಯ ಸಭೆ ಕರೆದಿದ್ದೀವಿ. ಕಸಬಾ ಸೊಸೈಟಿಯ ಖರ್ಚು ವೆಚ್ಚಗಳು ಆಯವ್ಯಯ ಪಟ್ಟಿ ಓದಿ ಇಲ್ಲಿ ರೆಕಾರ್ಡ್ ಮಾಡಿ ಇದನ್ನು ತಿಳಿಸೋದಕ್ಕೋಸ್ಕರ ಮಾಡಿದ್ದೀವಿ ಅಷ್ಟೇ. ಅದೇ ರೀತಿಯಾಗಿ ನಾನು ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆಯಲ್ಲಿ ಗೆದ್ದ ನಂತರ ಮೊದಲನೇ ಸಭೆ ಕರೆದಿದ್ದೀನಿ. ಅದು ಸಹ ನಮ್ಮ ನಿರ್ದೇಶಕರಿಗೆ ಎಲ್ಲರಿಗೂ ಸಹ ನನ್ನ ಗೌರವವನ್ನು ಸಮರ್ಪಿಸಬೇಕಾಗಿ ನಾನೊಂದು ಗಾರ್ಲ್ಯಾಂಡ್ ಮಾಡಬೇಕಂತ ಹೇಳ್ಬಿಟ್ಟು ಒಂದು ಮೀಟಿಂಗ್ ಬೇರೆ ಕರೆದಿದ್ದೀನಿ. ಆ ಸಭೆಗೆ ನನಗೆ ಡೆಲಿಗೇಟ್ ಆಗಲು ಎಲ್ಲ ಅವಕಾಶ ಮಾಡಿಕೊಟ್ಟಂಥ ನಿರ್ದೇಶಕರುಗಳೆಲ್ಲರೂ ಹಾಜರಾಗಿದ್ದಾರೆ. ಕೋರಮ್ ಇದೆ, ಸಭೆ ನಡೆಸ್ತೀವಿ. ಇಲ್ಲ, ಡೆಲಿಗೇಟ್ ಮಾಡೋಕ್ಕೆ ಕಾಂಗ್ರೆಸ್ನವರೇ ನನಗೆ ಅಪೋಸಿಷನ್ ಆಗಿದ್ದಾರೆ. ಏನಿಲ್ಲ, ಕೋಆಪರೇಟಿವಲ್ಲಿ ರಾಜಕೀಯ ಏನು ಬರಲ್ಲ. ನಾವೆಲ್ಲ ಸೇರಿ ಒಟ್ಟಾಗಿ ಡೆಲಿಗೇಟ್ ಮಾಡಿದ್ದು ತಗೊಳ್ಳಿಲ್ಲ. ನನಗೆ ರಾಮಣ್ಣವರು ಅವ್ರ ಸಿಂಡಿಕೇಟು ನನಗೆ ಒಪ್ಕೊಂಡು ಡೆಲಿಗೇಟ್ ಮಾಡಿದರು. ಕೊಟ್ಟಿಲ್ಲ. ಈ ವೇಳೆ ಪ್ರಾಥಮಿಕ ಕೃಷಿ ಪತ್ತಿನ ಸೇವಾ ಸಹಕಾರ ಸಂಘದ ಉಪಾಧ್ಯಕ್ಷ ಜಿವಿ ಗಂಗಪ್ಪ, ನಿರ್ದೇಶಕರಾದ ಶ್ರೀನಿವಾಸ್, ನರಸಿಂಹಮೂರ್ತಿ, ಜಾಕೀರ್, ರಾಜಾರೆಡ್ಡಿ, ಶಾಂತಮ್ಮ ಸಭೆಯನ್ನ ಬಹಿಷ್ಕರಿಸಿದರು. ಒಟ್ಟಾರೆ ರೈತರಿಗೆ ಅದು ಮಾಡುತ್ತೇವೆ ಇದು ಮಾಡುತ್ತೇವೆ ಎಂದು ಹೇಳಿ ಆಯ್ಕೆಯಾದ ನಿರ್ದೇಶಕರು ತಮ್ಮ ಸ್ವಪ್ರತಿಷ್ಠೆಗಳಿಗಾಗಿ ಸಭೆಯನ್ನ ಬಹಿಷ್ಕರಿಸಿಕೊಳ್ಳುತ್ತಾ ಹೋದರೆ ಇನ್ನು ರೈತರ ಅಭಿವೃದ್ಧಿ ವಿಚಾರಗಳು ಚರ್ಚಿಸುವುದು ಯಾವಾಗ ಎಂಬ ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿವೆ. ಎನ್ವಿ ವೆಂಕಟೇಶ್, ಎಂಎಂಟಿವಿ ನ್ಯೂಸ್, ಗುಡಿಬಂಡೆ. ಬಾಗೇಪಲ್ಲಿಯಲ್ಲಿ ಕೃಷಿ ಕೂಲಿಕಾರರು, ವಿದ್ಯಾರ್ಥಿಗಳು ಅತ್ಯಂತ ಕಷ್ಟಕರವಾದ ಜ್ವಲಂತ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೂ ಸಮಸ್ಯೆಗಳ ಪರಿಹಾರಕ್ಕಾಗಿ ಸರ್ಕಾರ ಮುಂದಾಗುತ್ತಿಲ್ಲ ಎಂದು ಸಿಪಿಐಎಂ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯ ಎಂಪಿ ಮುನಿವೆಂಕಟಪ್ಪ ಆಕ್ರೋಶ ವ್ಯಕ್ತಪಡಿಸಿದರು. ಬಾಗೇಪಲ್ಲಿ ತಾಲೂಕಿನ ರೈತರ ನಿವೇಶನ ಹಾಗೂ ಭೂರಹಿತ ವಿದ್ಯಾರ್ಥಿಗಳು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸುವಂತೆ ಒತ್ತಾಯಿಸಿ ಸಿಪಿಐಎಂ ತಾಲೂಕು ಸಮಿತಿ ವತಿಯಿಂದ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಿ ತಹಸೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಜಮಾಯಿಸಿ ಕ್ರಾಂತಿ ಗೀತೆಗಳನ್ನು ಹಾಡಿ ತಾಲೂಕು ಆಡಳಿತದ ವಿರುದ್ಧ ಪ್ರತಿಭಟನೆ ನಡೆಸಿದರು. ಸಿಪಿಐಎಂ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯ ಎಂಪಿ ಮುನಿವೆಂಕಟಪ್ಪ ಮಾತನಾಡಿ, ಸರ್ಕಾರಿ ಗೋಮಾಳ ಇತರೆ ಸರ್ಕಾರಿ ಜಮೀನನ್ನು ಉಳುಮೆ ಮಾಡಿಕೊಂಡು ಫಾರಂ ನಂಬರ್ 50, 53, 57ರಲ್ಲಿ ಅರ್ಜಿ ಸಲ್ಲಿಸಿರುವ ರೈತರಿಗೆ 40 ವರ್ಷಗಳಾದರೂ ಸಾಗುವಳಿ ಚೀಟಿಗಳನ್ನು ನೀಡಿಲ್ಲ. ಹಳ್ಳಿಗಳಲ್ಲಿರುವ ಶುದ್ಧೀಕರಣ ಘಟಕಗಳು ಕೆಟ್ಟು ನಿಂತಿದ್ದು ಶುದ್ಧ ಕುಡಿಯುವ ನೀರಿಗಾಗಿ ಜನ ಪರದಾಡುತ್ತಿದ್ದಾರೆ. ಗ್ರಾಮೀಣ ಪ್ರದೇಶದ ಹಳ್ಳಿಗಳ ರಸ್ತೆಗಳು ಹದಗೆಟ್ಟಿದ್ದು ಸಂಚಾರ ಅಸ್ತವ್ಯಸ್ತಗೊಂಡಿದೆ. ತಾಲೂಕಿನ 4,000 ಕುಟುಂಬಗಳಿಗೆ ನಿವೇಶನಗಳು ಇಲ್ಲ. ರೈತರ ಕೊಳವೆ ಬಾವಿಗಳಿಗೆ ವಿದ್ಯುತ್ ಸಂಪರ್ಕ ಸಿಗುತ್ತಿಲ್ಲ. ಬಡವರಿಗೆ ಆರೋಗ್ಯ ಸೇವೆ ಸಲ್ಲಿಸುತ್ತಿರುವ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆ. ಚಿತ್ರಾವತಿ ಅಣೆಕಟ್ಟಿನ ಕುಡಿಯುವ ನೀರಾವರಿ ಯೋಜನೆಯಲ್ಲಿ 20 ಕೋಟಿ ರು ಅವ್ಯವಹಾರ ನಡೆದಿದೆ. ಇಷ್ಟೆಲ್ಲ ಜ್ವಲಂತ ಸಮಸ್ಯೆಗಳು ತಾಲೂಕಿನ ಜನರನ್ನ ಕಾಡುತ್ತಿದ್ದರೆ ಈ ಕ್ಷೇತ್ರದ ಶಾಸಕರು ತಲೆ ಕೆಡಿಸಿಕೊಳ್ಳುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅತ್ಯಂತ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಅಪಪ್ರಚಾರಗಳನ್ನು ಮಾಡಿ
ಉದ್ಯೋಗ ಖಾತ್ರಿ ಸಮರ್ಪಕ ಜಾರಿ ಬಗ್ಗೆ, ನಿರುದ್ಯೋಗಗಳ ಉದ್ಯೋಗಾವಕಾಶಗಳನ್ನು ಕಲ್ಪಿಸುವ ಬಗ್ಗೆ ಏನು ಅಭಿವೃದ್ಧಿ ಮಾಡ್ತಾರೆ, ಬಹುಶಃ ಅಭಿವೃದ್ಧಿ ಎಲ್ಲಾ ಜನರನ್ನು ಕೂಡ ಸಂತೋಷವನ್ನು ಉಂಟು ಮಾಡಿರುತ್ತದೆ ಅಂತಕ್ಕಂಥದ್ದನ್ನು ಕೂಡ ಯೋಚನೆ ಮಾಡಿದ್ದೆ ನಾನು. ಆದರೆ ಹಳ್ಳಿಗಳನ್ನು ಹೋದಂತ ಸಂದರ್ಭದಲ್ಲಿ ಪ್ರತಿ ಹಳ್ಳಿಗೂ ರಸ್ತೆ ಇಲ್ಲ, ಪ್ರತಿ ಹಳ್ಳಿಯಲ್ಲೂ ಕೂಡ ಶುದ್ಧ ಕುಡಿಯುವ ನೀರು ಘಟಕಗಳಿದೆ, ಆದ್ರೆ ನೀರಿಲ್ಲ, ಕೆಟ್ಟೋಗಿ ನಿಂತಿದೆ. ಪ್ರತಿ ಹಳ್ಳಿಯಲ್ಲೂ ಕೂಡ ಸರಿಯಾದಂತ ಮೂಲಭೂತ ಸೌಲಭ್ಯಗಳಿಲ್ಲ, ರಸ್ತೆ ಇಲ್ಲ, ಬಸ್ ಇಲ್ಲ, ಶಾಲಾ ಕಾಲೇಜುಗಳಿದೆ, ಸ್ಕೂಲುಗಳಿದೆ, ಸೋರ್ತಾ ಇದೆ, ಮಕ್ಕಳಿಲ್ಲ, ಸರಿಯಾಗಿ ಟೀಚರ್ಸ್ ಬರ್ತಾ ಇಲ್ಲ, ಸರಿಯಾದ ಶಿಕ್ಷಣ ಪರಿಸ್ಥಿತಿ ಇಲ್ಲ. ಕಳೆದ 40 ವರ್ಷಗಳಿಂದ ಈ ಸಂದರ್ಭದಲ್ಲಿ ಸಿಪಿಐಎಂ ಜಿಲ್ಲಾ ಕಾರ್ಯದರ್ಶಿ ಸಿದ್ದಗಂಗಪ್ಪ, ತಾಲೂಕು ಸಮಿತಿ ಕಾರ್ಯದರ್ಶಿ ಎಂಎನ್ ರಘುರಾಮ್ ರೆಡ್ಡಿ, ಮುಖಂಡರಾದ ಚನ್ನರಾಯಪ್ಪ, ಕೆ ಮುನಿಯಪ್ಪ, ಬಿಳ್ಳೂರು ನಾಗರಾಜ್, ಡಿಟಿ ಮುನಿಸ್ವಾಮಿ, ವಾಲ್ಮೀಕಿ ಅಶ್ವತ್ಥಪ್ಪ, ಸೋಮಶೇಖರ್, ಓಬಳರಾಜು ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರದಲ್ಲಿ ಮೊಟ್ಟಮೊದಲ ಬಾರಿಗೆ ಜರ್ಮನಿಯ ಶಿಕ್ಷಣ ತಜ್ಞರಿಂದ ಹೊಸದಾಗಿ ಸ್ಥಾಪಿತವಾಗಿರುವ ಗೀತಾ ವಿದ್ಯಾಮಂದಿರ ಇಂಟರ್ನ್ಯಾಷನಲ್ ಪ್ರೀ ಸ್ಕೂಲ್. ಸ್ಥಳ ಶಿಡ್ಲಘಟ್ಟ ವೃತ್ತದ ಹತ್ತಿರ ಸೆಂಟ್ ಜೋಸೆಫ್ ಕಾನ್ವೆಂಟ್ ರಸ್ತೆ ನಂಬರ್ 394, ಗೀತಾ ವಿದ್ಯಾಶ್ರಮ, 29ನೇ ವಾರ್ಡ್, ನಾಗಜ್ಯೋತಿ ನಗರ, ಚಿಕ್ಕಬಳ್ಳಾಪುರ. ನರ್ಸರಿ, ಎಲ್ಕೆಜಿ ಮತ್ತು ಯುಕೆಜಿ ತರಗತಿಗಳಿಗೆ ದಾಖಲಾತಿಗಳು ಪ್ರಾರಂಭವಾಗಿವೆ. ನಮ್ಮಲ್ಲಿ ಮಕ್ಕಳ ವ್ಯಕ್ತಿತ್ವ ವಿಕಸನಕ್ಕಾಗಿ ದೈಹಿಕ, ಮಾನಸಿಕ ಮತ್ತು ಯೋಗ ಶಿಕ್ಷಣ, ಅನುಭವಿ ಶಿಕ್ಷಣ ವೃಂದ, ಮಕ್ಕಳ ವೈಯಕ್ತಿಕ ಗಮನ ಮತ್ತು ಆರೈಕೆ, ಉತ್ತಮ ಕಲಿಕಾ ವಾತಾವರಣ, ಮರಗಿಡಗಳ ಮಧ್ಯೆ ವಿಶಾಲವಾದ ಶಾಲಾ ಆವರಣ, ಮಕ್ಕಳ ಆಟ ಮತ್ತು ಮನರಂಜನೆಗಾಗಿ ಅದ್ಭುತ ಆಟಿಕೆಗಳು ಮತ್ತು ಕ್ರೀಡಾಂಗಣವನ್ನ ಹೊಂದಿದೆ. ಸೀಮಿತ ಸೀಟುಗಳು ಮಾತ್ರ ಲಭ್ಯ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಗೀತಾ ವಿದ್ಯಾಮಂದಿರ ಇಂಟರ್ನ್ಯಾಷನಲ್ ಪ್ರೀ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8792380301. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪಿಯು ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪಿಯು ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ ಪಿಸಿಎಂಬಿ ಪ್ಲಸ್ ನೀಟ್ ಪ್ಲಸ್ ಸಿಇಟಿ, ಪಿಸಿಎಂಬಿ ಜೆಇಇ ಸಿಇಟಿ, ಪಿಸಿಎಂಸಿಎಸ್ ಜೆಇಇ ಸಿಇಟಿ, ಕಾಮರ್ಸ್ ಇಬಿಎಸಿಎಸ್ ಪ್ಲಸ್ ಸಿಎ ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ ಬೆಸ್ಟ್ ಪಿಯು ಕಾಲೇಜ್, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಬಿಗ್ ಡೇ ಹೈಪರ್ ಮಾರ್ಕೆಟ್. ಸ್ಥಳ ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಎಲ್ಲಾ ತರಹದ ದಿನಸಿ ಮತ್ತು ಗೃಹೋಪಯೋಗಿ ವಸ್ತುಗಳು ಪ್ರತಿನಿತ್ಯ 7% 70% ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ. ಉಚಿತ ಹೋಮ್ ಡೆಲಿವರಿ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಬಿಗ್ ಡೇ ಹೈಪರ್ ಮಾರ್ಕೆಟ್. ಸ್ಥಳ ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8884469881. ಅನದರ್ ನಂಬರ್ 88446982. ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. ಇಎಂಐ ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366111199. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1
ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕಾ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕಾ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ಶ್ರೀ ಕೆವಿ ಕಾಲೇಜ್ ಆಫ್ ಫಾರ್ಮಸಿ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಡಿ ಫಾರ್ಮಾ ಕನಿಷ್ಠ ವಿದ್ಯಾರ್ಹತೆ ದ್ವಿತೀಯ ಪಿಯುಸಿ ಪಿಸಿಎಂಬಿ, ಪಿಸಿಎಂಸಿಎಸ್, ಪಿಸಿಬಿ, ಪಿಸಿಎಂ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ತರಬೇತಿ ಅವಧಿ 2 ವರ್ಷಗಳು. ವಿವಿಧ ವಲಯಗಳಲ್ಲಿ ಉದ್ಯೋಗಾವಕಾಶಗಳು ಇರುತ್ತದೆ. ಬಿ ಫಾರ್ಮಾ ಕನಿಷ್ಠ ವಿದ್ಯಾರ್ಹತೆ ದ್ವಿತೀಯ ಪಿಯುಸಿ ಪಿಸಿಎಂಬಿ, ಪಿಸಿಎಂಸಿಎಸ್, ಪಿಸಿಬಿ, ಪಿಸಿಎಂ ತರಬೇತಿ ಅವಧಿ 4 ವರ್ಷಗಳು. ವಿವಿಧ ವಲಯಗಳಲ್ಲಿ ಉದ್ಯೋಗಾವಕಾಶಗಳು ಅಧಿಕವಾಗಿರುತ್ತದೆ. ಲ್ಯಾಟ್ರಲ್ ಎಂಟ್ರಿ ಡಿ ಫಾರ್ಮಾ ಪಾಸಾದ ವಿದ್ಯಾರ್ಥಿಗಳು ನೇರವಾಗಿ 2ನೇ ವರ್ಷದ ಬಿ ಫಾರ್ಮಾಗೆ ದಾಖಲಾಗಬಹುದು. ಕ್ಯಾಂಪಸ್ ಸೆಲೆಕ್ಷನ್ ವಿದ್ಯಾರ್ಥಿ ವೇತನ ವ್ಯವಸ್ಥೆ ಇರುತ್ತದೆ. ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಕೆವಿ ನವೀನ್ ಕಿರಣ್ ರವರು ಆರೋಗ್ಯ ಶಿಬಿರ, ರಕ್ತದಾನ ಶಿಬಿರ ಏರ್ಪಡಿಸಿ ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಜವಾಬ್ದಾರಿ ಕುರಿತು ಅರಿವು ಮೂಡಿಸಲಾಗುವುದು. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1, KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್, ಚಿಕ್ಕಬಳ್ಳಾಪುರ. ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಹಾಗೂ ತಾಲೂಕು ಒಕ್ಕಲಿಗರ ಸಂಘದ ವತಿಯಿಂದ ಜೂನ್ 27ರಂದು ಆಚರಣೆ ಮಾಡಲಿರುವ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸುವಂತೆ ಶಾಸಕ ಎಚ್.ಎನ್. ಸುಬ್ಬಾರೆಡ್ಡಿ ಒಕ್ಕಲಿಗ ಸಮುದಾಯದ ಮುಖಂಡರಿಗೆ ಸೂಚಿಸಿದರು. ಅಲ್ಲಿ ಅವರು ಮಾಡ್ತಾ ಇರೋದ್ರಿಂದ ಅವರು ಯಾರೂ ಸಹ ಜವಾಬ್ದಾರಿ ತಗೊಳ್ಳಲ್ಲ. ಚೇಳೂರು ಹೋಬಳಿ ಆಗಲಿ, ಚೇಳೂರು ತಾಲೂಕು ಸೇರಿದಂತ ನಾವು ಶಾಸಕರಿಗೆ ನಾವು ಇರ್ತೀವಿ, ನಾವು ಜವಾಬ್ದಾರಿ ತಗೊಳ್ತೀವಿ ಅಂತ ಹೇಳ್ಬೋದು. ನಾವು ಒಬ್ಬರೇ ನಾವು ಸೆಕ್ರೆಟರಿ ಮತ್ತು ಇನ್ನೊಬ್ಬರು 3-4 ಜನ ಅಂತ ಡೈರೆಕ್ಟರ್ ಜವಾಬ್ದಾರಿ ತಗೊಳ್ಳಿ. ಬಾಗೇಪಲ್ಲಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಒಕ್ಕಲಿಗರ ಸಂಘದ ವತಿಯಿಂದ ಆಯೋಜಿಸಿದ್ದ ಕೆಂಪೇಗೌಡ ಜಯಂತಿ ಆಚರಣೆಯ ಪೂರ್ವಭಾವಿ ಸಭೆಯಲ್ಲಿ ಶಾಸಕರು, ಸಮುದಾಯದ ಮುಖಂಡರು ಭಾಗವಹಿಸಿ ಜಯಂತಿ ಆಚರಣೆ ಕುರಿತು ಚರ್ಚಿಸಿದ್ದಾರೆ. ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಮಾತನಾಡಿ, ಕೆಂಪೇಗೌಡ ಜಯಂತಿಯ ಅದ್ದೂರಿ ಆಚರಣೆಗೆ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನು ಕಲ್ಪಿಸಲು ನಾನು ಸಿದ್ಧನಿದ್ದೇನೆ. ನಮ್ಮೊಂದಿಗೆ ತಾಲೂಕು ಆಡಳಿತದ ಸಂಪೂರ್ಣ ಸಹಕಾರವೂ ಇರುತ್ತದೆ. ಆದರೆ ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯಿತಿ ಮಟ್ಟದಿಂದ ಸಮುದಾಯದವರನ್ನ ಕರೆತರುವ ಕೆಲಸ ನಡೆಯಬೇಕಾಗಿದ್ದು, ಅದರ ಸಂಪೂರ್ಣ ಜವಾಬ್ದಾರಿಯನ್ನ ಸಂಘದ ಮುಖಂಡರು ತೆಗೆದುಕೊಳ್ಳಬೇಕಾಗಿದೆ ಎಂದು ಕರೆ ನೀಡುತ್ತಿದ್ದಂತೆ ಒಕ್ಕಲಿಗರ ಸಂಘದ ಮುಖಂಡರು ಪ್ರತಿಕ್ರಿಯಿಸಿ, ಚೇಳೂರು ಹೋಬಳಿ ಪ್ರತ್ಯೇಕ ತಾಲೂಕಾಗಿದ್ದು ಚೇಳೂರು ತಾಲೂಕು ಒಕ್ಕಲಿಗರ ಜಯಂತಿಯನ್ನ ಪ್ರತ್ಯೇಕವಾಗಿ ಆಚರಣೆ ಮಾಡಿಕೊಳ್ಳುತ್ತಿದ್ದಾರೆ. ಮುಂಗಾರು ಮಳೆ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಬಹುತೇಕರು ಬಿತ್ತನೆ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಆದ್ದರಿಂದ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮಕ್ಕೆ ಜನರನ್ನ ಕರೆತರುವುದು ಕಷ್ಟಕರವಾಗಿರುತ್ತದೆ ಎಂದು ತಮ್ಮ ಅಭಿಪ್ರಾಯವನ್ನ ಸಭೆಯಲ್ಲಿ ತಿಳಿಸಿದಾಗ ಅದಕ್ಕೆ ಎಲ್ಲರೂ ಸಹಮತವನ್ನ ವ್ಯಕ್ತಪಡಿಸಿ ಸರಳವಾಗಿ ಆಚರಿಸೋಣ ಎಂಬ ಅಭಿಪ್ರಾಯಕ್ಕೆ ಬಂದಿದ್ದಾರೆ. ಸರ್ಕಾರ ಯಾವತ್ತು ನಿಗದಿ ಮಾಡಿರುತ್ತೆ ಆವತ್ತು ಈ ಜಾಗದಲ್ಲಿ ಸ್ವಲ್ಪ ಬೇರೆ ವರ್ಷಕ್ಕಿಂತ ಸ್ವಲ್ಪ ಜನ ಜಾಸ್ತಿ ಬನ್ನಿ,
ಸ್ವಲ್ಪ ಚೆನ್ನಾಗಿ ನಾನು ತಹಸೀಲ್ದಾರ್ ಜೊತೆ ಮಾತಾಡಿ ಅಲಂಕಾರ ಮಾಡಿ, ಆದರೆ ಒಂದು ಎಂಟ್ರೆನ್ಸ್ ಒಂದು ಪಲ್ಲಕ್ಕಿನೂ ಇಟ್ಟು ಕೆಂಪೇಗೌಡನ ಪಲ್ಲಕ್ಕಿನ ಒಂದು ಜಸ್ಟ್ ಇಲ್ಲಿ ಮಾತ್ರ ಒಂದು ಕೆಂಪೇಗೌಡ ಪಲ್ಲಕ್ಕಿ ಒಂದು ಪಲ್ಲಕ್ಕಿ ಇರಲಿ, ಇಲ್ಲಿ ಸಿಂಪಲ್ ಆಗಿ ಅದನ್ನು ಮುಗಿಸುವಂತ ತೀರ್ಮಾನ ಮಾಡೋಣ ಅಂತ ನನ್ನ ಅಭಿಪ್ರಾಯ. ಮೆರವಣಿಗೆ ಆಗಲ್ಲ, ಪಲ್ಲಕ್ಕಿ ಇಲ್ಲೇ ಇರುತ್ತೆ, ಸ್ಟ್ಯಾಂಡರ್ಡ್ ಪಲ್ಲಕ್ಕಿ ಮಾಡಿಸ್ತೀವಿ. ಆ ಪಲ್ಲಕ್ಕಿ ಪ್ಲಸ್ ಜಯಂತಿ ಮಾಡೋಣ ಸದ್ಯಕ್ಕೆ ಸರ್. ಆಯ್ತು, ಅದು ಸ್ಟೇಜ್ ನಾನು ಹಾಕ್ತೀನಿ. ಪಕ್ಕದಲ್ಲೇ ಈ ಕಾಲೇಜ್ ಆಗಿದ್ರೆ ಸ್ಟೇಜ್ ಹಾಕಿಸಿ ಸ್ವಲ್ಪ ಆದಷ್ಟು ಒಂದು ಪಂಚಾಯತಿಯಿಂದ ಒಂದು 200 ಜನ ಆದರೂ ಬನ್ನಿ, ಅಟ್ಲೀಸ್ಟ್ ಒಂದು 3,000-4,000 ಜನ ಆದರೆ ಅವತ್ತು ಯಾವ್ದು ಬರುತ್ತೆ 22 ಯಾವ್ದು ಬರುತ್ತೆ ಶುಕ್ರವಾರ ಊಟದ ವ್ಯವಸ್ಥೆನೂ ಮಾಡಿಸಿರ್ತೀವಿ. ಎಲ್ಲ ಮಾಡಿಸೋಂಥ ಕೆಲಸ ನಾನು ಅಧಿಕಾರಿಗಳು ಕರೆದು ಎಲ್ಲ ವ್ಯವಸ್ಥೆ ಏನು ಕೆಂಪೇಗೌಡರಿಗೆ ಏನು ಗೌರವ ಕೊಡಬೇಕು ನಮ್ಮ ಕುಲಬಾರದವರಿಂದ ಆ ಗೌರವ ಕೊಟ್ಟು ಆ ದಿನಾಚರಣೆಯನ್ನು ಆ ಜಯಂತಿಯನ್ನು ಆಚರಿಸೋಣ ಅಂತ ನಿಮ್ಮೆಲ್ಲರ ಒಗ್ಗೂಡಿನ ಅಭಿಪ್ರಾಯ ನನ್ನ ಅಭಿಪ್ರಾಯ. ಈ ಸಂದರ್ಭದಲ್ಲಿ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಎಸ್ ನರಸಿಂಹಾರೆಡ್ಡಿ, ಪ್ರಧಾನ ಕಾರ್ಯದರ್ಶಿ ಸೋಮಶೇಖರ ರೆಡ್ಡಿ, ಮುಖಂಡರಾದ ವಿ ಪ್ರಭಾಕರ ರೆಡ್ಡಿ, ವೆಂಕಟರಂಗಾರೆಡ್ಡಿ, ಸಿಎನ್ ಭಾಸ್ಕರ ರೆಡ್ಡಿ, ಎಸ್ ಬೈರಾರೆಡ್ಡಿ, ಪಿಎಸ್ ಸುಬ್ಬಾರೆಡ್ಡಿ, ಶ್ರೀನಿವಾಸ ರೆಡ್ಡಿ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಬೆಂಬಲ ಬೆಲೆ ಘೋಷಣೆ ಆಗಲೇಬೇಕು. 1 ಟನ್ ಮಾವಿಗೆ 15,000 ಬೆಂಬಲ ಬೆಲೆ ಘೋಷಣೆ ಆಗಲೇಬೇಕು. ಜ್ಯೂಸ್ ಫ್ಯಾಕ್ಟರಿಗಳು ಕೂಡಲೇ ಸ್ಥಾಪನೆ ಮಾಡಲೇಬೇಕು. ಮಾವು ಬೆಳೆಗಾರರನ್ನ ನಿರ್ಲಕ್ಷಿಸಿರುವ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನೀತಿಯನ್ನ ಖಂಡಿಸಿ ಮಾವಿನ ಬೆಳೆ 1 ಎಕರೆಗೆ 15,000 ರೂಪಾಯಿ ಬೆಂಬಲ ಬೆಲೆ ಘೋಷಣೆಗೆ ಸಿಪಿಐಎಂ ಪಕ್ಷದ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ನಗರದ ಹೊಸ ಬಸ್ ನಿಲ್ದಾಣದ ಬಳಿ ರಸ್ತೆ ತಡೆ ಮೂಲಕ ಪ್ರತಿಭಟನೆ ನಡೆಸಿ ಸಾರ್ವಜನಿಕರಿಗೆ ಉಚಿತವಾಗಿ ಮಾವಿನ ಹಣ್ಣುಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಸಿಪಿಐಎಂ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಪಿಆರ್ ಸೂರ್ಯನಾರಾಯಣ ಮಾತನಾಡಿ, ನಮ್ಮನ್ನ ಆಳುವ ಸರ್ಕಾರಗಳ ರೈತ ವಿರೋಧಿ ಧೋರಣೆಗಳಿಂದ ಮಾವು ಬೆಳೆಗಾರರು ಇವತ್ತು ಬೀದಿಗೆ ಬಂದಿದ್ದಾರೆ. ಮಾವು ಬೆಳೆ ಕುಸಿತಕ್ಕೆ ಸಾಂದ್ರೀಕೃತ ಹಣ್ಣುಗಳ ರಸದ ಆಮದು ನೇರವಾದ ಕಾರಣವಾಗಿದೆ. ಆಂಧ್ರಪ್ರದೇಶ ಮತ್ತು ತಮಿಳುನಾಡು ಜ್ಯೂಸ್ ಫ್ಯಾಕ್ಟರಿಗಳ ಮೇಲೆ ಅವಲಂಬನೆ ಆಗುವುದು ಬಿಟ್ಟು ತಮ್ಮದೇ ರಾಜ್ಯದಲ್ಲಿ ಜ್ಯೂಸ್ ಫ್ಯಾಕ್ಟರಿಗಳನ್ನು ಆರಂಭಿಸಬೇಕು ಎಂದು ಒತ್ತಾಯಿಸಿದ್ದಾರೆ. 1 ಟನ್ ಮಾವಿಗೆ 15,000 ಬೆಂಬಲ ಬೆಲೆ ಘೋಷಣೆ ಆಗಲೇಬೇಕು. ಜ್ಯೂಸ್ ಫ್ಯಾಕ್ಟರಿಗಳು ಕೂಡಲೇ ಸ್ಥಾಪನೆ ಮಾಡಲೇಬೇಕು. ಕೈಗಾರಿಕೆಗಳ ಸ್ಥಾಪನೆ ಆಗಲೇಬೇಕು. ಕೈಗಾರಿಕೆಗಳ ಸ್ಥಾಪನೆ ಆಗಲೇಬೇಕು. ಜಿಲ್ಲಾದ್ಯಂತ ಕೃಷಿ ಆಧಾರಿತ ಕೈಗಾರಿಕೆಗಳಿಗೆ ಕೇಂದ್ರ ರಾಜ್ಯ ಸರ್ಕಾರಗಳು ಕಾರಣರಾಗಿರುವುದಕ್ಕೆ ಧಿಕ್ಕಾರ. ಕೈಗಾರಿಕೆ ಮಾಡಲಿಕ್ಕೆ ಕೊಡ್ತಾ ಇಲ್ಲ. ಹಾಗಾಗಿ ಇವತ್ತು ಸಹಕಾರಿ ರಂಗದಲ್ಲಿ ಇವತ್ತು ಜ್ಯೂಸ್ ಫ್ಯಾಕ್ಟರಿ ಆಗಬೇಕಾಗಿದೆ. ಇವತ್ತು ರಮೇಶ್ ಕುಮಾರ್ ಅವರು ಮಾಜಿ ವಿಧಾನಸಭಾ ಸ್ಪೀಕರ್ ಮಂತ್ರಿಗಳು ಎಂದು ಹೇಳಿದರೆ, ತಿರುಪತಿ ದೇವಸ್ಥಾನದಲ್ಲಿ ಜ್ಯೂಸ್ ಕೊಡಿ, ನಮ್ಮ ಶಾಲೆಗಳಲ್ಲಿ ಜ್ಯೂಸ್ ಕೊಡಿ, ಎಲ್ಲ ಮುಜರಾಯಿ ದೇವಸ್ಥಾನಗಳಲ್ಲಿ ಜ್ಯೂಸ್ ಕೊಡಿ ಅಂತ ಹೇಳ್ತಾರೆ. ಸ್ವಾಮಿ ಎಲ್ಲಿಂದ ನೋಡಿ ಎಲ್ಲ ಕಡೆ ಕಳಿಸಿ ಇವತ್ತು ಹಾಲಿನ ಒಕ್ಕೂಟ ಇವತ್ತು ವ್ಯವಹಾರ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಆ ರೀತಿಯಲ್ಲಿ ಮಾಡ್ತಾ ಇದ್ದೀವಿ. ಇವತ್ತು ಕೂಡಲೇ ಏನು ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಬಹುಶಃ ನಾವೆಲ್ಲ ಈ ಮಾವಿನಕಾಯಿ ಚಿಕ್ಕಬಳ್ಳಾಪುರ ನಂದಿಬೆಟ್ಟ ಕೆತ್ಕೊಂಡು ಹೋಗ್ತೀವಿ ಅಂತೇಳಿ ಇಲ್ಲಿ ಕೋಲಾರದಲ್ಲಿ ಅವ್ರ ಮನೆಗಳ ಮುಂದೆ ನಾವು ಸುರಿತೀವಿ ಅಂತ ಭಯ ಪಟ್ಟು ಇವತ್ತು ನಂದಿಬೆಟ್ಟದಲ್ಲಿ ಶಾಶ್ವತ ಅಲ್ಲ ಅಧಿಕಾರ. ನೀವು ಜನವಿರುದ್ಧವಾದಂಥ ತೀರ್ಮಾನಗಳನ್ನು ತಗೊಂಡ್ರೆ ನಾಳೆ ನಿಮ್ಮನ್ನು ಮನೆಗೆ ಕಳಿಸ್ತಾರೆ ಅಂತ ಹೇಳ್ತಾ ಕ್ಯಾಬಿನೆಟ್ ನಡೀತಾ ಇದೆ. 2 ರಾಜಕೀಯ ಪಕ್ಷಗಳಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಈಗಾಗಲೇ ಬೆಂಬಲ ಬೆಲೆ ಘೋಷಣೆಯನ್ನ ಕರ್ನಾಟಕ ಸರ್ಕಾರ ಈಗಿನ ಕಾಂಗ್ರೆಸ್ ನೇತೃತ್ವದಲ್ಲಿರುವ ಕೊಡ್ತಾ ಇದ್ದೇವೆ. ನೀವು ರಾಜ್ಯ ಸರ್ಕಾರದ ಮೇಲೆ ಪಟ್ಟು ತೋರಿಸ್ತಾ ಇದ್ದೀರಾ, ಇವರು ಕೇಂದ್ರ ಸರ್ಕಾರದ ಮೇಲೆ ಪಟ್ಟು ತೋರಿಸ್ತಾ ಇದ್ದೀರಾ. ನೀವಿಬ್ಬರು ಕೂಡ ಈ ಜಿಲ್ಲೆಯ ಜನರನ್ನು ಮೋಸ ಮಾಡ್ತಾ ಇದ್ದೀರಾ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ 2 ನಿಮಿಷ ಜಿಲ್ಲಾ ಕಾರ್ಯದರ್ಶಿ ಮಂಡಳಿ ಸದಸ್ಯರಾಗಿರ್ತಕ್ಕಂಥ ಗೀತಾ ಅವರು ಮಾತನಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ಇದ್ದೀವಿ. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸಪುರ. ಪುಣ್ಯಕ್ಷೇತ್ರದಲ್ಲಿ ಅಧಿಕಾರಕ್ಕಾಗಿ ಕಿತ್ತಾಟ, ಆದಾಯದ ಮೇಲೆ ಬಣಗಳ ಕಣ್ಣು, ಬೀದಿಗೆ ಬಂದ ದೇಗುಲದ ಮರ್ಯಾದೆ.
ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನು ಕೆಳಗಿಳಿಸಲು ಹುನ್ನಾರ, ಹಾಲಿ ಮಾಜಿ ಶಾಸಕರಿಗೆ ಪ್ರತಿಷ್ಠೆ, ಕುತೂಹಲ ಮೂಡಿಸಿದ ಸದಸ್ಯರ ನಡೆ. ರಾಜಕೀಯವಾದ ಪ್ರಾಥಮಿಕ ಕೃಷಿ ಪತ್ತಿನ ಸೇವಾ ಸಹಕಾರ ಸಂಘ ಅಧ್ಯಕ್ಷರ ಸಭೆ ತೊರೆದ ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರು, ಮುಂದುವರೆದ ಆರೋಪ ಪ್ರತ್ಯಾರೋಪಗಳು. ಸಮಸ್ಯೆಗಳಿಂದ ಬಳಲುತ್ತಿರುವ ಜನತೆ, ಪರಿಹಾರಕ್ಕೆ ಮುಂದಾಗದ ಸರ್ಕಾರ, ಸಿಪಿಐಎಂನಿಂದ ಪ್ರತಿಭಟನೆ ನಡೆಸಿ ಆಕ್ರೋಶ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.